ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಇವರ ವತಿಯಿಂದ ಈ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಹಮ್ಮಿಕೊಂಡಿದ್ದು, ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪು ಅವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ದೂರದೃಷ್ಟಿ ಮತ್ತು ವ್ಯವಸ್ಥಿತ ಆಡಳಿತ ವೈಖರಿಯನ್ನು ಇಂದಿನ ರಾಜಕಾರಣಿಗಳು, ಆಡಳಿತಗಾರರು, ಅಧಿಕಾರಿಗಳು ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಂಪೇಗೌಡರು ಅಂದು ಬೆಂಗಳೂರನ್ನು ಕಟ್ಟುವಾಗ ರೂಪಿಸಿದ ನೀಲನಕ್ಷೆ ಹಾಗೂ ಯೋಜನಾಬದ್ಧ ವಿನ್ಯಾಸ ಇಂದಿಗೂ ನಮಗೆಲ್ಲ ದಾರಿದೀಪವಾಗಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಕೆಂಪೇಗೌಡರ ಜೀವನ ಮತ್ತು ಸಾಧನೆ ಕುರಿತು ಹಮ್ಮಿಕೊಂಡಿದ್ದ ಪ್ರಬಂಧ, ಕವನ ವಾಚನ, ಚಿತ್ರಕಲೆ ಹಾಗೂ ಆಶುಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಸಹ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ.ಟಿ. ಕುಮಾರಸ್ವಾಮಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಣ್ಣ ಆರ್ ಗಂಜಿಗಟ್ಟೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಕೆ. ತಾಸ್ಬೀರ್ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ವಿವಿಧ ಜನಪ್ರತಿನಿಧಿಗಳು, ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ತೃತೀಯ ಸ್ಥಾನ ಯುಗಂಧರ್ ವಿದ್ಯಾವಿಕಾಸ ವಿದ್ಯಾಸಂಸ್ಥೆ. ಕೊನೆಯದಾಗಿ ಇಬ್ಬರು ಸಮಾಧಾನಕರ ಪ್ರಶಸ್ತಿಗಳನ್ನು ಸ್ವೀಕರಿಸಿರ್ತಾರೆ. ಸಿಂಧು ಎಲ್ ಮದಕರ್ನಾಯಕ ಪ್ರೌಢಶಾಲೆ, ಚಿತ್ರದುರ್ಗ. ಓಕೆ, ಪ್ರಶಸ್ತಿಯನ್ನ ಸ್ವೀಕರಿಸಿದವರಿಗೂ, ವಿತರಣೆ ಮಾಡಿದಂಥವ್ರಿಗೂ ಮತ್ತು ಎಲ್ಲ ಶಾಲೆಗಳ ಶಿಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ವಿದ್ಯಾರ್ಥಿಗಳು ಹಾಗೂ ಶಾರೀಕ್ ನವಾಜ್ ಅನುಪಮ ವಿದ್ಯಾಸಂಸ್ಥೆ, ಚಿತ್ರದುರ್ಗ. ವಿದ್ಯಾರ್ಥಿಗಳು ಬೇಗನೆ ಬರಬೇಕು. ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಮ್ಮಗಳಿಗೆಲ್ಲರಿಗೂ ಕೋರ್ತಾ ಇದ್ದೇವೆ. ಕೆಂಪೇಗೌಡ ಸಾಹೇಬ್ರನ್ನ ನಾವಿವತ್ತು ಅವರ ಜಯಂತಿನ ಎಷ್ಟು ಆಚರಿಸ್ತೀವೋ ಅಷ್ಟು ಅವರ ದೂರದೃಷ್ಟಿಯನ್ನು ಕೂಡ ನಾವುಗಳು ಇವತ್ತು ರಾಜಕಾರಣಿಗಳಾಗಿ, ಒಂದು ಆಡಳಿತದಲ್ಲಿರುವಂಥವರಾಗಿ ಮತ್ತು ಆಡಳಿತ ಚುಕ್ಕಾಣಿ ಹಿಡಿದಿರುವಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ ನಾವಾಗಲಿ ಇವತ್ತು ಫಾಲೋ ಮಾಡುವಂಥದ್ದನ್ನು ನಾವುಗಳು ಇನ್ನೂ ರೂಢಿಸ್ಕೋಬೇಕಾಗಿದೆ. ಅವರು ಹಿಂದೆ ಬೆಂಗಳೂರನ್ನ ಕಟ್ಟಬೇಕಾದ್ರೆ ಆ ಒಂದು ಪ್ಲಾನ್ ಏನು ಮಾಡಿದ್ರು, ಆ ಪ್ಲಾನಿಂಗ್ ಮಾಡಿರುವಂಥ ರೀತಿ ಇವತ್ತೂ ಕೂಡ ಅವುಗಳನ್ನ ನಾವು ಫಾಲೋ ಮಾಡುವಂಥ ಪ್ಲಾನಿಂಗನ್ನು ಮಾಡಿದ್ದಾರೆ. ಇವತ್ತು ಭಾರತದ ಸಿಲಿಕಾನ್ ಸಿಟಿ ನಾವು ಬೆಂಗಳೂರು ಅಂತ ಕರಿತಿದ್ದೀವಿ ಅಂದರೆ ಅವರವತ್ತು ಸ್ಟಾಪ್ ಮಾಡಿರುವಂಥ ನಗರಪೇಟೆ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಪ್ರತಿ ಒಂದೊಂದು ವ್ಯಾಪಾರಕ್ಕೂ ಒಂದೊಂದು ಪೇಟೆಗಳನ್ನ ಅವತ್ತು 15ನೇ ಶತಮಾನದಲ್ಲಿ 1531ರಲ್ಲಿ ಅವರು ಆಡಳಿತ ತಗೊಂಡ್ರು. ವ್ಯಾಪಾರಕ್ಕೋಸ್ಕರನೇ ಪೇಟೆಗಳು. ಕೆರೆಗೆ ಸುಮಾರು 4-5 ದೊಡ್ಡ ದೊಡ್ಡ ಕೆರೆಗಳನ್ನ ಅವತ್ತು ಸ್ಥಾಪಿಸಿದ್ರು. ಹಲ್ಸೂರು ಕೆರೆ ಇರ್ಬೋದು, ಆಮೇಲೆ ನಮ್ಮ ಟ್ಯಾಂಕಿ ಟ್ಯಾಂಕು, ಹಲವಾರು ಕೆರೆಗಳನ್ನ ಅವತ್ತು ಸ್ಥಾಪಿಸಿದ್ರು. ಎಲ್ಲದಕ್ಕಿಂತ ವಿಶೇಷವಾಗಿ ಅವ್ರದೊಂದು ಅನ್ನಕ್ಕಿಂತ ಅಕ್ಷರ ಮುಖ್ಯ ಅನ್ನೋ ಒಂದು ನಾಣ್ಣುಡಿ, ಅವರು ಅದನ್ನ ಬಹಳಷ್ಟು ಫಾಲೋ ಮಾಡಿದ್ರು. ಇವತ್ತು ನಾವು ಅಕ್ಷರವನ್ನ, ವಿದ್ಯಾಭ್ಯಾಸವನ್ನ ನಮ್ಮ ಮುಂದಿನ ಸಮಾಜಕ್ಕೆ, ನಮ್ಮ ಪೀಳಿಗೆಗೆ ನಾವು ಕೊಡಬೇಕು ಅನ್ನೋ ದೂರದೃಷ್ಟಿ ಅವತ್ತು ಕೆಂಪೇಗೌಡ ಸಾಹೇಬ್ರದ್ದು ಇತ್ತು. ಇವತ್ತು ನಾವೆಲ್ಲರೂ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ